ನಮಸ್ಕಾರ. ಕತೆ ಕೇಳಿ. ಇಂದಿನ ಕತೆ ಜಾಣ ಜಾಣ ಜಿಂಕೆ. ಜಿಂಕೆ ಗೊತ್ತಲ್ಲ, ತುಂಬಾ ಜಾಣ ಜಿಂಕೆ ಇದು. ಒಂದು ಕಾಡಲ್ಲಿ ಒಂದು ಹುಲಿ ಇತ್ತಂತೆ. ಆ ಹುಲಿಗೆ ತಾನು ಭಾರಿ ಶಕ್ತಿವಂತ ಅಂತೇಳಿ ತುಂಬಾ ಜಂಬ ಇತ್ತಂತೆ. ಅದೇ ಕಾಡಲ್ಲಿ ಒಂದು ಜಿಂಕೆ ಇತ್ತಂತೆ. ಅದು ತುಂಬಾ ಚಾಣಾಕ್ಷ ಅಥವಾ ಜಾಣ ಜಿಂಕೆ ಅಂತ ಹೇಳಿ. ಒಂದ್ ದಿವಸ ಹೀಗಾಯ್ತಂತೆ, ಈ ಜಾಣ ಜಿಂಕೆಯನ್ನ ಹುಲಿ ನೋಡಿ ಹಿಡಿಲಿಕ್ ಹೋಯ್ತಂತೆ. ಅಯ್ಯೋ, ಇದೀಗ ಹಿಡಿಲಿಕ್ ಬರುತ್ತೆ ಅಂತ ಹೇಳಿ ಜಿಂಕೆ ಏನ್ ಮಾಡಿತ್ತಂತೆ, ಒಂದಿಷ್ಟು ಕೊಳತೋದಂತ ಎಲೆ ಎಲ್ಲ ಒಟ್ಟು ಮಾಡಿ ಅದ್ರ ಮೇಲೆ ಒಂದು ತೆಂಗಿನ ಗರಿ ಹಾಕಿ ಮುಚ್ಚಿ ಸುಮ್ನೆ ಏನೋ ಗಾಳಿ ಬೀಸ್ತಾ ಇತ್ತಂತೆ. ಈ ಹುಲಿ ನೋಡಿತಂತೆ, ಏ ಜಿಂಕೆ, ನೀನ್ ಯಾಕೆ ಇಲ್ಲಿ ಇದ್ಯಾ ಅಂದ್ರೆ, ಇಲ್ಲಿ ನನ್ನ ರಾಜ ಊಟ ಮಾಡ್ಲಿಕ್ ಬರ್ತಾನೆ, ಅವನು ಊಟ ಮಾಡ್ಲಿಕ್ ಬಂದಾಗ ನಾನ್ ಗಾಳಿ ಹಾಕ್ಬೇಕು, ಅದಕ್ಕೆ ನಾನು ಈಗ್ಲೇ ಗಾಳಿ ಹಾಕ್ತಾ ಇದ್ದೇನೆ, ಅದು ಹಾಗೆ ಇರ್ಲಿ, ತಣ್ಣಗಿರ್ಲಿ ಅಂತೇಳಿ. ಹೌದಾ, ನಾನು ಊಟ ಮಾಡ್ಲಾ? ಇಲ್ಲ ಇಲ್ಲ, ನನ್ ರಾಜಂಗ್ ಮಾತ್ರ ಇದು ಊಟ, ನೀನು ಊಟ ಮಾಡೋ ಹಾಗೆಲ್ಲ ಹುಲಿ ಅಂತ ಹೇಳ್ತಂತೆ. ಇಲ್ಲ, ನಂಗ್ ಮಾಡ್ಬೇಕು. ಹೌದಾ, ಹಾಗಾದ್ರೆ ನಾನೊಂದ್ ಕೆಲ್ಸ ಮಾಡ್ತೇನೆ, ದೂರ ಹೋಗಿ ನಿಲ್ತೇನೆ, ರಾಜ ಬಂದ್ರೆ ನಿಂಗೆ ಹೇಳ್ತೇನೆ, ಆಗ ಸಿದ್ಧ ನೀ ಊಟ ಮಾಡು ಅಂತ ಹೇಳಿ ಹೇಳ್ತೇನೆ, ರಾಜ ಬರ್ಬೇಕಾದ್ ಮುಂಚೆ. ಆಯ್ತಾ ಅಂದ. ಆಯ್ತು ಅಂತ ಹೇಳಿ ಹುಲಿ ಏನ್ ಮಾಡಿತ್ತಂತೆ, ಕಾಯ್ತಾ ಇತ್ತಂತೆ. ಜಿಂಕೆ ಬಹುದೂರ ಹೋಯ್ತು, ಸಿದ್ಧ ಅಂತ ಹೇಳಿತು. ಈಗ ಹುಲಿ ಏನ್ ಮಾಡಿತು, ಆ ಕೊಳತೋದ ಎಲೆನೆಲ್ಲ ಕೆದಕಲಿಕ್ಕೆ ಶುರು ಮಾಡ್ತು. ಅರೆ, ಈ ಜಿಂಕೆ ನಂಗೆ ಮೋಸ ಮಾಡ್ತು, ತಡಿ ಅಂತ ಹೇಳಿ ಅದನ್ನ ಹುಡ್ಕೊಂಡು ಹೋಯ್ತು. ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಜಿಂಕೆ ಏನ್ ಮಾಡಿತು, ದೂರದಲ್ಲಿ ಒಂದು ಹಾವು ಮಲ್ಕೊಂಡಿತ್ತಂತೆ. ಆ ಹಾವು ಮಲ್ಕೊಂಡ್ ಬಳಿ ಈ ಜಿಂಕೆ ಹೋಗಿ ಕೂತ್ಕೊಳ್ತು. ಓ, ನೀನ್ ಇಲ್ಲಿದ್ಯಾ, ನೀನ್ ಹಂಗಲ್ಲಿ ಮೋಸ ಮಾಡಿದ್ಯಲ್ಲ? ಇಲ್ಲ ಇಲ್ಲ, ನಾನ್ ನಿಂಗೆ ಮೋಸ ಮಾಡ್ಲಿಲ್ಲ, ನೀನ್ ನೋಡು ನಾನು ಯಾರ ಪಕ್ಕದಲ್ಲಿದ್ದೇನೆ ಅಂತೇಳಿ. ಇದು ತುಂಬಾ ದೇವ್ರು ಕೊಟ್ಟಂತ ಹಾರ ಇದು, ಇದನ್ನ ಸುತ್ಕೊಂಡ್ರೆ ಇನ್ನಷ್ಟು ನಿನಗೆ ಶಕ್ತಿ ಬರುತ್ತೆ. ಹೌದಾ, ನಾನ್ ಸುತ್ಕೊಳ್ಳ? ಹಾಗಾದ್ರೆ ಸುತ್ಕೋ, ಆದ್ರೆ ಈಗಲ್ಲ, ನಾನ್ ಸಿದ್ಧ ಅಂತ ಹೇಳಿದಾಗ ನೀನ್ ಸುತ್ಕೋ ಅಂತೇಳಿ. ಜಿಂಕೆ ಬಹುದೂರ ಹೋಗಿ ಈಗ ಸಿದ್ಧ ಅಂತೇಳಿ ಅಲ್ಲಿಂದ ಓಡಿ ಹೋಯ್ತಂತೆ. ಈ ಹುಲಿ ಏನ್ ಮಾಡಿತು, ಹಾವನ್ನ ತಗೊಳ್ತು. ಹಾವು ನಿದ್ದೆ ಮಾಡ್ತಿತ್ತಲ್ಲ, ಅದು ಕೋಪ ಬಂತು. ಆ ಹುಲಿಗೂ ಮತ್ತು ಹಾವಿಗೂ ಒಂದು ಯುದ್ಧವೇ ಆಗಿ ಹೋಯ್ತು, ಫೈಟಿಂಗ್ ಆಯ್ತು ಅಂತ ಹೇಳ್ತೇವಲ್ಲ ಹಾಗೆ. ಆಮೇಲೆ ಆ ಹುಲಿ ಏನ್ ಮಾಡಿತು, ಹಾವನ್ನ ಕೊಂದು ಹಾಕಿತು. ಆಮೇಲೆ ಆದ್ರೆ ಈ ಹುಲಿಗೆ ಮೈ ಮೇಲೆಲ್ಲ ಗಾಯ ಆಯ್ತಂತೆ. ಗಾಯ ಆಗಿ ಇನ್ಮೇಲೆ ಯಾವತ್ತೂ ಈ ಜಿಂಕೆ ಸವಾಸಕ್ಕೆ ಹೋಗ್ಬಾರ್ದು, ಇದು ತುಂಬಾ ಜಾಣ ಜಿಂಕೆ, ನನ್ನನ್ನೇ ಸಿದ್ದು ಸೋಲ್ಸಿ ಬಿಡ್ತು ಅಂತ ಹೇಳಿ ಅದು ಕಾಡೊಳಗೆ ಹೊರಟು ಹೋಯ್ತಂತೆ. ಕತೆ ಕೇಳಿದ್ರಲ್ಲ, ಜಾಣ ಜಿಂಕೆಯ ಕತೆ ಕೇಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.